ಒಂದು ಚಿಕ್ಕ ಚಿಪ್. ಆದರೆ ಇದಿಲ್ಲ ಅಂದರೆ ಫೋನ್, ಕಾರ್, ಈವನ್ ಮಿಸೈಲ್ಸ್ ಕೂಡ ಕೆಲಸ ಮಾಡಲ್ಲ. ಅದಕ್ಕೆ ಭಾರತ ಇವಾಗ ಸೆಮಿ ಕಂಡಕ್ಟರ್ಸ್ ಇಂಡಸ್ಟ್ರೀಸ್ಗಳನ್ನ ಬಿಲ್ಡ್ ಮಾಡಕ್ಕೆ ಸ್ಟಾರ್ಟ್ ಮಾಡಿದೆ. ಈ ರೇಸಲ್ಲಿ ಇಂಡಿಯಾ ಸಕ್ಸಸ್ ಆದರೆ ಚೈನಾ, USA, ಸೌತ್ ಕೊರಿಯಾ, ತೈವಾನ್ ಅಂತ ದೇಶಗಳನ್ನ ಮುನ್ನುಗ್ಗಿ ಮತ್ತು ಸೆಮಿ ಕಂಡಕ್ಟರ್ ಫೀಲ್ಡಲ್ಲಿ ತುಂಬ ದೊಡ್ಡ ಹೆಸರು. ಆದರೆ ಇಂಟ್ರೆಸ್ಟಿಂಗ್ ವಿಚಾರ ಏನಪ್ಪಾ ಅಂದರೆ ಇಷ್ಟು ವರ್ಷ ಇಷ್ಟು ಇಂಪಾರ್ಟೆಂಟ್ ಆಗಿರೋ ಚಿಪ್ನ ಇಂಡಿಯಾ ಬೇರೆ ದೇಶಗಳ ಮೇಲೆ ಡಿಪೆಂಡ್ ಆಗಿ ಆ ದೇಶಗಳಿಂದ ಚಿಪ್ನ ಇಂಪೋರ್ಟ್ ಮಾಡ್ತಿತ್ತು. ಸೆಮಿ ಕಂಡಕ್ಟರ್ಸ್ ಅಂದರೆ ಕೇವಲ ಒಂದು ಎಲೆಕ್ಟ್ರಾನಿಕ್ ಕಾಂಪೋನೆಂಟ್ ಅಲ್ಲ. ಫೋನ್ನಿಂದ ಹಿಡಿದು ಸ್ಯಾಟಲೈಟ್ಸ್, ಡಿಫೆನ್ಸ್ ಸಿಸ್ಟಮ್ ಮತ್ತೆ ಡೇಟಾ ಸೆಂಟರ್ ವರ್ಗು ಎಲ್ಲ ಟೆಕ್ನಾಲಜಿಗೂ ಚಿಪ್ಸ್ನ ಅವಶ್ಯಕತೆ ತುಂಬ ಇದೆ. ಇಂಡಿಯಾ ಈ ಡಿಪೆಂಡೆನ್ಸಿನ ಕಡಿಮೆ ಮಾಡೋಕ್ಕೋಸ್ಕರ ಸೆಮಿ ಕಂಡಕ್ಟರ್ ಮಿಷನ್ಸ್ ಮೂಲಕ ಸೆಮಿ ಕಂಡಕ್ಟರ್ ಮ್ಯಾನುಫ್ಯಾಕ್ಚರಿಂಗ್ ಎಕೋಸಿಸ್ಟಮ್ ಬಿಲ್ಡ್ ಮಾಡೋಕ್ಕೆ ಗೌರ್ಮೆಂಟ್ ಕಡೆಯಿಂದ ದೊಡ್ಡ ಇನ್ವೆಸ್ಟ್ಮೆಂಟ್ಸ್ ಮತ್ತೆ ಇನ್ಸೆಂಟಿವ್ಸ್ನ ಕೊಡೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಈ ರೇಸಲ್ಲಿ ಟಾಟಾ ಎಲೆಕ್ಟ್ರಾನಿಕ್ಸ್, ಮೈಕ್ರಾನ್, CG ಪವರ್ಸ್ ಹಾಗೆ ಹಲವಾರು ಕಂಪನಿಗಳು ಇಂಡಿಯಾದಲ್ಲಿ ಸೆಮಿ ಕಂಡಕ್ಟರ್ ರಿಲೇಟೆಡ್ ಫೆಸಿಲಿಟೀಸ್ಗಳನ್ನ ಸ್ಥಾಪನೆ ಮಾಡೋ ಹಲವಾರು ಪ್ರಾಜೆಕ್ಟ್ಗಳಲ್ಲಿ ಆಗಲೇ ಕೆಲಸ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಆದರೆ ಚಿಪ್ ಫ್ಯಾಕ್ಟ್ರೀಸ್ನ ಕಟ್ಟೋದು ಅಷ್ಟು ಸುಲಭವಾದ ಮಾತಲ್ಲ. ಬಿಲಿಯನ್ಸ್ ಆಫ್ ಇನ್ವೆಸ್ಟ್ಮೆಂಟ್ ಬೇಕು, ಹೈಲಿ ಸ್ಕಿಲ್ಡ್ ಇಂಜಿನಿಯರ್ಸ್ ಬೇಕು, ಮತ್ತೆ ಅಲ್ಟ್ರಾ ಕ್ಲೀನ್ ಮ್ಯಾನುಫ್ಯಾಕ್ಚರಿಂಗ್ ಮಷಿನರೀಸ್ ಕೂಡ ಬೇಕು. ಹಾಗೆ ರಿಲಯಬಲ್ ಸಪ್ಲೈ ಚೈನ್ ಕೂಡ ಇಲ್ಲಿ ಮೇಜರ್ ರೋಲ್ನ ಪ್ಲೇ ಮಾಡುತ್ತೆ. ಹಾಗಾದರೆ ಫ್ಯೂಚರಲ್ಲಿ ಇಂಡಿಯಾ ಕೇವಲ ಮೇಡ್ ಇನ್ ಇಂಡಿಯಾ ಫೋನ್ಸ್ ಮಾತ್ರ ಅಲ್ಲ, ಮೇಡ್ ಇನ್ ಇಂಡಿಯಾ ಚಿಪ್ಸ್ ಕೂಡ ಪ್ರೊಡ್ಯೂಸ್ ಮಾಡುತ್ತೆ. ಇಂಡಿಯಾ ಮುಂದೆ ಚಿಪ್ನ ಸೂಪರ್ ಪವರ್ ದೇಶ ಆಗ್ಬೋದಾ? ನಿಮ್ಮ ಒಪಿನಿಯನ್ನ ಕಮೆಂಟ್ ಮಾಡಿ. ಇದೇ ರೀತಿ ಇಂಟ್ರೆಸ್ಟಿಂಗ್ ಅಪ್ಡೇಟ್ಸ್ಗಾಗಿ ನಮ್ಮ ಪೇಜ್ನ ಫಾಲೋ ಮಾಡಿ.